ಸ್ಪರ್ಶ ಹಾಸ್ಪಿಟಲ್ ಸಹಯೋಗದೊಂದಿಗೆ ಕೆಮ್ಮು ಮತ್ತು ಅಲರ್ಜಿ ಕ್ಲಿನಿಕ್ ಅನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆ ಮಾಗಡಿಯಲ್ಲಿ ತೆರೆಯುವ ನಿಟ್ಟಿನಲ್ಲಿ ತುರ್ತು ಸುದ್ದಿಗೋಷ್ಠಿ. ಈ ದಿನ ಒಂದು ವಿಶೇಷವಾದ ಒಂದು ದಿನ ಅಂತ ನಾನು ಪರಿಗಣಿಸ್ತಾ ಇದ್ದೀನಿ. ಯಾಕೆಂತಂದರೆ ಇವತ್ತು ನಮ್ಮ ಜೊತೆ ಕರ್ನಾಟಕದ ಒಬ್ಬರು ಹೆಸರಾಂತ ಚೆಸ್ಟ್ ಫಿಸಿಷಿಯನ್ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಯಾಕೆಂತಂದರೆ ಕೋವಿಡ್ ಟೈಮ್ನಲ್ಲಿ ಮಾಗಡಿ ಅಂತ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಬಹಳ ಜನ ತುಂಬ ತೊಂದರೆ ಪಟ್ಟರು. ಆ ಟೈಮ್ನಲ್ಲಿ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು ಸುಮಾರು ಜನದ ಜೀವ ಉಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಕಡೆ ಅವರು ಟ್ರೀಟ್ಮೆಂಟ್ಗಳು ಕೊಟ್ಕೊಂಡು, ಈಸ್ ನೇಟಿವ್ ಆಫ್ ರಾಣಿಬೆನ್ನೂರು, ಅಲ್ಲಿಗೂ ಹೋಗಿ ಅಲ್ಲೂ ಟ್ರೀಟ್ಮೆಂಟ್ ಕೊಟ್ಕೊಂಡು ಬೆಂಗಳೂರು ಸುತ್ತಮುತ್ತ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಸುಮಾರು ಜನದ್ದು ಜೀವ ಉಳಿಸಿದ್ರು. ಇವರ ಹೆಸರಾಂತ ಚೆಸ್ಟ್ ಫಿಸಿಷಿಯನ್ನು. ಇವರು ಮೇಯ್ನ್ ಕಾನ್ಸಂಟ್ರೇಷನ್ನು ಆಸ್ತಮಾ, ಉಬ್ಬಸದ ಕಾಯಿಲೆಗಳು, ಮಕ್ಕಳಲ್ಲಿ ಪದೇ ಪದೇ ಬರುವಂಥ ಕೆಮ್ಮಿನ ರೋಗಗಳು, ಮತ್ತು ಅಲರ್ಜಿ, ಬ್ರಾಂಕೈಟಿಸು, ಬ್ರಾಂಕಿಯಲ್ ಆಸ್ತಮಾ, COPD, ಈ ಕಾಯಿಲೆಗಳಿಗೆ ಇವರು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದಾರೆ. ಇವರು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಸ್ಪರ್ಶ ಹಾಸ್ಪಿಟಲಲ್ಲಿ ಚೀಫ್ ಪಲ್ಮನಾಲಜಿಸ್ಟ್ ಆಗಿದ್ದಾರೆ. ರೆಸ್ಪಿರೇಟರಿ ಏಲ್ಮೆಂಟ್ಸ್ನ ನೋಡ್ತಾ ಇದ್ದಾರೆ. ಅವರು ಮೇಯ್ನು ಒಂದು ಮೋಟೋ ಏನಂತಂದರೆ, ನಮ್ಮ ಜೊತೆ ಒಂದಿನ ಹಂಚಿಕೊಂಡ್ರು, ಮಾಗಡಿ ಸರೌಂಡಿಂಗ್ಸಲ್ಲೆಲ್ಲ ತುಂಬ ಬಡ ಜನಗಳಿದ್ದಾರೆ. ನನಗೆ ಇದು ನಮ್ಮ ಮುಂಚೆಯಿಂದನೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಸರ್ವಿಸ್ ಮೋಟೋ ಇರೋದ್ರಿಂದ ನಾವು ಮಾಗಡಿನಲ್ಲಿ ಬಂದು ವಾಲಂಟ್ರಿಯಾಗಿ ಸರ್ವಿಸ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳಿಕೊಂಡ್ರು. ನಾವು ಅವಾಗ ಅವರ ಒಂದು ಇದನ್ನು ನಮ್ಮ ಜನಗಳಿಗೂ ಇದು ಇದಾಗಲಿ ಅಂತ ಒಂದು ಕಾರಣದಿಂದ ನಾವು ತಕ್ಷಣ ಅವರ ಸೇವೆನ ನಮ್ಮ ಮಾಗಡಿ ಜನಗಳಿಗೆ ಮಾಡೋಣ ಅಂತ ಹೇಳಿ ನಾವು ಪರಿಗಣಿಸಿದ್ದೀವಿ. ಇನ್ನು ಫ್ರೀ ಆಫ್ ಕಾಸ್ಟು ಅವರು ಬಂದು ಇಲ್ಲಿ ಕನ್ಸಲ್ಟೇಷನ್ನು, ರೆಸ್ಪಿರೇಟರಿ, ಪಲ್ಮನಾಲಜಿ ಏಲ್ಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ದಯವಿಟ್ಟು ಮಾಗಡಿ ಜನಗಳಿಗೆ ಇದು ಸದುಪಯೋಗ ಪಡಿಸ್ಕೊಳ್ಳಿ. ಧರ್ಮಸ್ಥಳ ಮಂಜುನಾಥ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕಂದ್ರೆ ತಮ್ಗೆ ಮುಂಚೆಯಿಂದ ಗೊತ್ತಿದೆ. ಈಗ ಸರ್ವಿಸ್ ಮೋಟೋ ಓರಿಯೆಂಟೇಷನಲ್ಲಿ ನಾವು ಯಶಸ್ವಿನಿ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ನಮ್ಮಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳು ಟೈಪ್ ಮಾಡ್ಕೊಳ್ತಾ ಇದ್ದೀವಿ. SBI ಲೈಫ್ ಇನ್ಶೂರೆನ್ಸು, ಇಫ್ಕೋ ಟಾಪ್ ಕ್ಯೂರು, ಮತ್ತು ಇನ್ನೂ ಕೆಲವು ಮೆಡಿಅಸಿಸ್ಟು ಎಲ್ಲ ನಮಗೆ ಆ್ಯಡ್ ಆಗ್ತಾ ಇದೆ. ಡಯಾಲಿಸಿಸ್ ನಡೀತಾ ಇದೆ. ಡಯಾಲಿಸಿಸಲ್ಲಿ ಜನಗಳಿಗೆ ರೋಟ್ರಿ ಮತ್ತು ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಸಹಯೋಗದಲ್ಲಿ ಡಯಾಲಿಸಿಸ್ ಆಗ್ತಾಯಿದೆ. ಬರೀ 700 ರೂಪಾಯಿಗೆ, ಕೆಲವರಿಗೆ BKF ಅನುದಾನದಲ್ಲಿ ಇದು 500 ರೂಪಾಯಿಗೆ ಡಯಾಲಿಸಿಸ್ ಆಗ್ತಾಯಿದೆ. ಕೆಲವು ರೋಗಿಗಳಿಗೆ ನಮ್ಮ ರೋಟ್ರಿ ಸಹಯೋಗದಲ್ಲಿ 700 ರೂಪಾಯಿಗೆ ಡಯಾಲಿಸಿಸ್ ಆಗ್ತಿದೆ. ಕೆಲವು ಅಫೋರ್ಡಬಲ್ ಪೇಷಂಟ್ಸ್ಗೂ ಅತಿ ಕಡಿಮೆ ದರದಲ್ಲಿ 1200 ರೂಪಾಯಿ, ಮತ್ತು ಇನ್ನು ಕೆಲವರಿಗೆ 1500 ರೂಪಾಯಿಗೆ ಡಯಾಲಿಸಿಸ್ ಆಗ್ತಾಯಿದೆ. ಎಲ್ಲ ಜನಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಯುಷ್ಮಾನ್ ಮತ್ತು ಯಶಸ್ವಿನಿ ಯೋಜನೆಗಳನ್ನು ಪಡ್ಕೊಳ್ಳಿ. ನಾನಿವಾಗ ನಮ್ಮ ಡಾಕ್ಟರ್ ಗಣೇಶ್ ಪ್ರತಾಪ್ ಅವ್ರನ್ನ ಒಂದೆರಡು ಮಾತು ಮಾಗಡಿ ಜನತೆಗೆ ಉದ್ದೇಶಿಸಿ ಆಡಬೇಕು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಪೂರ್ವಕ ನಮಸ್ಕಾರಗಳು. ನಾನು ಡಾಕ್ಟರ್ ಗಣೇಶ್ ಪ್ರತಾಪ್. ಮೋಸ್ಟ್ಲಿ ನೀವು ನನ್ನನ್ನೆಲ್ಲ ನೋಡಿರ್ತೀರ. ಇಷ್ಟೊಂದು ಆಲ್ಮೋಸ್ಟ್ ಎಲ್ಲ TV ಚಾನಲ್ಸಲ್ಲೂ ನಾನು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೀನಿ. ಕೋವಿಡ್ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇಂಟರ್ವ್ಯೂಸ್ ಆಯಿತು. ಎಷ್ಟೊಂದು ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ. ಸುಮಾರು 10,000 ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. 5,000 ಇನ್ ಪೇಷಂಟ್ ಕೋವಿಡ್ ಅಡ್ಮಿಷನ್ಸ್ ಇತ್ತು, ಅದನ್ನು ಟ್ರೀಟ್ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂದರೆ ಪಲ್ಮನಾಲಜಿಸ್ಟ್ ಅಂದರೆ ಲಂಗ್ ಸ್ಪೆಷಲಿಸ್ಟ್, ಈ ಶ್ವಾಸಕೋಶದ ಸ್ಪೆಷಲಿಸ್ಟ್. ನಾವು ಬಂದು ಮುಂದೆ ನಿಂತು ಕೋವಿಡ್ ಟೈಮಲ್ಲಿ ಟ್ರೀಟ್ ಮಾಡಿದಾಗ ಡೆತ್ಸ್ ಕಡಿಮೆ ಆಗಿತ್ತು. ನಾವು ಟ್ರೀಟ್ ಮಾಡಿದ 5,000 ಪೇಷಂಟಲ್ಲಿ ಯಾವುದೂ ಡೆತ್ ಕಂಡು ಬಂದಿರಲಿಲ್ಲ. ಸೊ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ ಟ್ರೀಟ್ಮೆಂಟ್, ನಾಲೆಜಬಲ್ ಆಗಿರುತ್ತೆ. ಅವ್ರಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಕ್ರಿಸ್ಪಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇವತ್ತು ಇಲ್ಲಿ ಹೇಳಬೇಕು ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ MD ಆಗಿರುವಂಥ ನಮ್ಮ ಸರ್ ಅವರು ಆಲ್ರೆಡಿ ಎಲ್ಲರಿಗೂ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಫ್ರೀ ಟ್ರೀಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ನನಗನ್ನಿಸ್ತು ಮಾಗಡಿ ತಾಲೂಕಲ್ಲಿ ಏನಾದರೂ ನಾವು ಸರ್ವಿಸ್ ಕೊಡಬೇಕು ಅಂತಂದರೆ ದಿಸ್ ಇಸ್ ದ ರೈಟ್ ಸ್ಪಾಟ್ ಅಂತ. ಸೊ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸ್ಪರ್ಶ ಆಸ್ಪತ್ರೆ ಮತ್ತು SDM ಆಸ್ಪತ್ರೆ ಜೊತೆಗೆ ನಾವು ಇದೊಂದು ಪ್ರಣಾಳಿಕೆಯನ್ನು ಹೊರಗಡೆ ಬಿಡ್ತಾ ಇದ್ದೀವಿ. ಇದರಲ್ಲಿದೆ, ನಾನು ಶ್ವಾಸಕೋಶ ಡಾಕ್ಟರ್ ಆಗಿ ಕೆಮ್ಮು, ಕಫ, ವೀಸಿಂಗ್, ಬ್ರೆತ್ಲೆಸ್ನೆಸ್,
ಎದೆ ನೋವು, ಈ ಥರ ಹಲವಾರು ಸಮಸ್ಯೆಗಳು, ಎದೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಟ್ರೀಟ್ ಮಾಡಲು ಇಷ್ಟಪಡ್ತೀವಿ. ಎಲ್ಲರೂ ಬರ್ತಾರೆ, ಎಷ್ಟೊಂದು ಜನ ಬರ್ತಾರೆ, ಒಂದ್ಸತಿ ಫ್ರೀ ಟ್ರೀಟ್ಮೆಂಟ್ ಕ್ಯಾಂಪ್ಗಳನ್ನು ಮಾಡಿ ಹೋಗ್ತಾರೆ. ನಾವು ಇದರಲ್ಲಿ ವಿಭಿನ್ನವಾಗಿ ಏನಿದ್ದೀವಿ ಅಂತಂತಂದರೆ, ನಾನು ಪ್ರತಿ ತಿಂಗಳ ಬರ್ತೀನಿ, ಇನ್ನೂ ಜಾಸ್ತಿ ಅವಶ್ಯಕತೆ ಇತ್ತಂತಂದರೆ ಇನ್ನೂ ಜಾಸ್ತಿ ಬರ್ತೀನಿ. ಆಮೇಲೆ ಫುಲ್ ಫ್ರೀಯಾಗಿ ಇಟ್ಟರೆ ಅಂತಂದರೆ ಜನ ಅಷ್ಟು ಇದು ಮಾಡಲ್ಲ. 10 ರೂಪಾಯಿ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾನೆ, ಎಲ್ಲರೂ ನಾವು ಮನೆಗೂ ಮುಟ್ಸೋಣ. ಈ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಥವಾ ಬೆಂಗಳೂರಲ್ಲಿ ನಾನು 1000 ರೂಪಾಯಿ ಕನ್ಸಲ್ಟೇಷನ್ ತೊಗೊಳೋನು, ಇಲ್ಲಿ 10 ರೂಪಾಯಿ ತೊಗೋತೀನಿ. ಇದೇನು ಯಾವುದೇ ಲಾಭಕ್ಕೋಸ್ಕರ ಅಲ್ಲ, ಸುಮ್ಮನೆ ಎಲ್ಲರಿಗೂ ಮನೆ ಮಾತಾಗಲಿ, 10 ರೂಪಾಯಿ ಡಾಕ್ಟರ್ ಅಂತ ಮನೆ ಮಾತಾಗಲಿ ಅಂತ ಹೇಳಿ ನೀವು ನಿಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ಸಂದೇಶವನ್ನು ಮುಟ್ಟಿಸಿ. ನಾವೇನು ಸರ್ವಿಸ್ ಮಾಡ್ತಿದ್ದೀವಿ ಅದರಲ್ಲಿ ಇನ್ನೂ ಒಂದು ಕೈ ಜೋಡಿಸಿ ಈ ಸರ್ವಿಸ್ನ, ಈ ಹೆಲ್ಪ್ನ ಎಲ್ಲ ಯಾರಿಗೆ ಅನುಕೂಲ ಆಗಬೇಕು, ಯಾರಿಗೆ ನೀಡಿದೆ ಅವರಿಗೆ ಮುಟ್ಟಿಸೋಣ. ನಾವು ಟ್ರೀಟ್ಮೆಂಟನ್ನು 1000 ರೂಪಾಯಿಂದ 10 ರೂಪಾಯಿಗೆ ತೊಗೊಂಬಂದು, ಅವ್ರು ಯಾರೂ ನಮಗೆ ದುಡ್ಡಿಗೋಸ್ಕರ ಹಿಂದೆ ಮನೆಗೆ ಹೋಗೋದು ಬೇಡ. ಅದು ಕರೆಕ್ಟಾಗಿ ಅದ್ರ ಬಗ್ಗೆ ಜ್ಞಾನವನ್ನು ಕೊಡೋಣ, ಅದ್ರ ಬಗ್ಗೆ ಹೇಗೆ ಟ್ರೀಟ್ಮೆಂಟ್ನ ಫಾಲೋ ಮಾಡ್ಬೇಕು ಹೇಳ್ಕೊಡೋಣ. ಇದರಲ್ಲಿ ಏನು ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗುತ್ತೆ ಅಷ್ಟೇ. ಅದನ್ನು ನಾವು ಕರೆಕ್ಟಾಗಿ ಕೊಟ್ಟು ಅವರಿಗೆ ಕ್ಯೂರ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ದಿವಸ ಸಿಗ್ತದೆ ಸರ್ ಲಭ್ಯತೆ? ಈಗ ಸದ್ಯಕ್ಕೆ ಫಸ್ಟ್ ತಿಂಗಳಿಗೆ ಒಂದ್ಸತಿ ಬರ್ತಾ ಇದ್ದೀನಿ. ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಆಯಿತು, 20ಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ 15 ದಿವಸಕ್ಕೆ ಒಂದ್ಸತಿ ಬರ್ತೀನಿ. ಆಮೇಲೆ ಇನ್ನೂ ಜಾಸ್ತಿ ಆಯಿತು ಅಂತಂದರೆ ವಾರಕ್ಕೊಂದ್ಸತಿ ಬರೋಕ್ಕೂ ನಾನು ರೆಡಿ ಇದ್ದೀನಿ. ಬಟ್ ಟ್ರೀಟ್ಮೆಂಟ್ ಇದು ಕನ್ಸಲ್ಟೇಷನ್ ಫೀಸ್ ಮಾತ್ರ 10 ರೂಪಾಯಿ ಅಂತ ಇಟ್ಟು 10 ರೂಪಾಯಿ ಅಂತ ಹೇಳಿದ್ರಿ. ಹೌದು, 10 ರೂಪಾಯಿ ಬರೀ ಫೀಸ್ ಕನ್ಸಲ್ಟೇಷನ್ ಕನ್ಸಲ್ಟೇಷನ್. ನೆಕ್ಸ್ಟ್ ಮೆಡಿಸಿನ್ ಅದು ಏನಾದರೂ ಇತ್ತು ಅಂತಂದ್ರೆ ಅವ್ರಿಗೆ ತಗೊಳಕ್ ಹೇಳ್ತೀವಿ. ಈಗ ನಮ್ದು ಕನ್ಸಲ್ಟೇಷನ್ 1000 ರೂಪಾಯಿ. ನಾನು ಏನಂತಿದ್ದೀನಿ, ಈಗ ಮೆಡಿಸಿನ್ಸ್ ನಮ್ಮ ಫಾರ್ಮಸಿನಲ್ಲಿ ಡಿಸ್ಕೌಂಟೆಡ್ ಪ್ರೈಸ್, ಈಗ ಏನು ಈ ಕ್ಲಿನಿಕ್ಗೆ ಬರ್ತಾರೆ ಅವ್ರಿಗೂ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡಬೇಡ ಅಂತ ಹೇಳಿ ನಾನು ನಮ್ಮ ಡಾಕ್ಟರ್ ವಿದ್ಯಾ ಅವರಿಗೂ ಮಾತಾಡ್ತೀನಿ. ಅವರು ನಿಜವಾಗ್ಲೂ ನಮ್ಮ ಕಡೆಯಿಂದ ಆ ಸೇವೆ ನಾವು ಕೊಡ್ತೀವಿ. ಎಸ್, ಇದೇನಾಗುತ್ತೆ, ನಾವು ಸುಮ್ಮನೆ ಕಂಪ್ಲೀಟ್ ಆಗಿ ಫ್ರೀ ಮಾಡಿದ್ವಿ ಅಂತಂದ್ರೆ ಅನಾವಶ್ಯವಾಗಿ ಜನನು ಬರ್ತಾರೆ. ಅದನ್ನ ನಾವು ಸ್ಟ್ರೀಮ್ಲೈನ್ ಮಾಡಕ್ಕೆ, ನಿಜವಾಗ್ಲೂ ಅವ್ರಿಗೆ ಏನಾದ್ರು BPL ಇದ್ರು, ತುಂಬಾ ಪುವರ್ ಆಗಿದ್ರು, ಅವ್ರಿಗೆ ಆಗ್ತಿಲ್ಲ ಅಂತಂದ್ರೆ ಸ್ಪರ್ಶ ಮತ್ತೆ ಧರ್ಮಸ್ಥಳ ಹಾಸ್ಪಿಟಲ್ ಇಬ್ರು ಜೊತೆಗೂಡಿ ನಾವು ಅವರಿಗೆ ಒಂದಿಷ್ಟು ಹೆಲ್ಪ್ ಮಾಡಕ್ ಇಷ್ಟಪಡ್ತೀವಿ. ಇದರಲ್ಲಿ ಏನು ಕಮರ್ಷಿಯಲ್ ಏನು ಇಲ್ಲ, ಸರ್ವಿಸ್ ಒಂದೇ ಓರಿಯೆಂಟೇಷನ್. ನಮ್ದು ಟೈಮ್ ನಾವು ಕೊಡ್ತಾ ಇದೀವಿ ಅಂತಂತಂದ್ರೆ ಡೆಫಿನೆಟ್ಲಿ ಈ ಜನ ಸುತ್ತಮುತ್ತಲಿರೋ ಜನ ಅದನ್ನ ಹೆಲ್ಪ್ ತಗೋಬೇಕು ಅಂತ. ಯಾಕಂದ್ರೆ ಎಷ್ಟೊಂದು ಜನ ಬೀಡಿ ಸೇರ್ತಾ ಇರ್ತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ. ಅವ್ರ ದಿನನಿತ್ಯ ಎಷ್ಟೊಂದು ದುಡ್ಡು ಬರೀ ಬೀಡಿ ಸಿಗರೇಟ್ ಅಲ್ಲೇ ಹಾಳು ಮಾಡ್ತಾರೆ. ಆ ಮೆಡಿಸಿನ್ ತಗೋಬೇಕು, ಹುಷಾರಾಗ್ಬೇಕು ಅಂತ ಅವ್ರ ಜ್ಞಾನ ಇರೋದಿಲ್ಲ. ಅದಕ್ಕೆ ಆಮೇಲೆ ಕೆಮ್ಮಿಗೂ ಒಬ್ಬನ ತಜ್ಞರಿದ್ದಾರೆ ಅಂತ ಹೇಳಿ ಯಾರು ಜನಕ್ಕೆ ಗೊತ್ತಿಲ್ಲ. ತುಂಬಾ ಹಾರ್ಟ್ಗೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ, ಕಣ್ಣಿಗೆ ಕಣ್ಣಿನ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ, ಚಿಕ್ಕ ಮಕ್ಕಳ ಹತ್ರ ಹೋಗ್ತಾರೆ. ಬಟ್ ಕೆಮ್ಮಿಗೂ ಒಬ್ರು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಲಿ. ಆಮೇಲೆ ಇವತ್ತಿನ ಕೋವಿಡ್ ಆದ್ಮೇಲೆ ಎಷ್ಟೊಂದು ವೈರಲ್ ಡಿಸೀಸ್ ಇಂದ ತುಂಬಾ ಜನ ಬಳಲ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದು ಜನ ಮಾಗಡಿಯಿಂದ ಬೆಂಗಳೂರು ತನಕ ಬರಕ್ ಆಗ್ತಾ ಇಲ್ಲ. ಅಂಥವ್ರೆಲ್ಲರೂ ಬಂದು ಸೆಕೆಂಡ್ ಒಪಿನಿಯನ್, ಫಸ್ಟಿಗೆ ಅವರು ರೆಗ್ಯುಲರ್ ಡಾಕ್ಟರ್ ತೋರಿಸ್ಕೊಡಿ, ಸೆಕೆಂಡ್ ಒಪಿನಿಯನ್ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೊಂದ್ಸತಿ ಪರಿಣಿತರ ನೋಡಬೇಕು ಅನ್ನೋದಾಗಿದೆ, ನಾವು ಬಂದವರಿಗೆ ಒಂದು ಸೆಕೆಂಡ್ ಒಪಿನಿಯನ್ ಕೊಡ್ತೀವಿ. ಸೇವೆ ಮಾಡೋದಕ್ಕೆ ಏನು ಸರ್ ಪ್ರೇರಣೆ ನಿಮಗೆ? ನಾನು ಮುಂಚಿಂದನೂ ನಾನು ಗ್ರಾಮೀಣ ಪ್ರದೇಶದಿಂದಲೇ ಬಂದಿರೋದು. ರಾಣೆಬೆನ್ನೂರು ಸಣ್ಣ ತಾಲೂಕಾ ಪ್ಲೇಸ್. ನಾನು ಯಾವತ್ತೂ ಏನು ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ, ಅಲ್ಲಿ ದುಡ್ಡು ಕೊಟ್ಟಾಗಲಿ ಎಲ್ಲ ಸ್ಕಾಲರ್ಶಿಪ್ ಅಲ್ಲೇ ಬಂದಿರೋದು. ನನಗೆ ಗೊತ್ತು ಆ ಜಾಗದಲ್ಲಿ ಇದ್ದಾಗ ಜೀರೋ ಲೆವೆಲ್ ಇಂದ ಬಂದವರಿಗೆ ಗೊತ್ತು ಹೆಂಗಿರುತ್ತೆ ಜೀರೋ ಲೆವೆಲ್ ಅಂತ ಹೇಳಿ. ಸೊ ಎಷ್ಟೇ ನಾವು ಮೇಲ್ಗಡೆ ಹೋದ್ರೂ ನಮ್ಮ ಗ್ರಾಮೀಣ ಭಾಗದವರಿಗೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಸೊ ಈ ಆಗಸ್ಟ್ 15 ಅಂತಂದ್ರೆ ನಾವು ಇದನ್ನ ಲಾಂಚ್ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ ಈ ಒಂದು ಪ್ರಣಾಳಿಕೆಯನ್ನು ಬಿಡ್ತಾ ಇದ್ದೀವಿ. ಇನ್ಮೇಲಿಂದ ಒಂದು ಡೇ ನಿರ್ಧರಿಸಿ ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ. ನಿಮಗೆ ಇನ್ನ ಹೆಚ್ಚಿನ ಚಿಕಿತ್ಸೆಗೆ ಪೇಷಂಟ್ಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದ ಸಂದರ್ಭದಲ್ಲಿ ಸ್ಪರ್ಶಕ್ಕೆ ಇದು ಮಾಡ್ತೀರಾ? ಹೌದೌದು, ಸ್ಪರ್ಶದಲ್ಲಿ ವಿನಾಯಿತಿ ಕೊಡ್ತೀವಿ. ಅಲ್ಲಿ ಬಂದವ್ರಿಗೆ, ಇಲ್ಲಿ ನಮ್ಮ ಹತ್ರ ತೋರಿಸ್ತವ್ರಿಗೆ ಈಗ ನಮ್ಮ ಜೊತೆಗೆ ಒಂದು ಬಾಂಡಿಂಗ್ ಡೆವಲಪ್ ಆಯ್ತು, ನಿಜವಾಗ್ಲೂ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋದಾಗಿದ್ದರೆ, ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಇದ್ರೆ ಅವರಿಗೆ ಡಿಸ್ಕೌಂಟ್ ಕೊಡ್ತೀವಿ. ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಾವು ಮಾಡ್ತೀವಿ. ಆಮೇಲೆ ಮತ್ತೊಂದು ಏನಂತಂದ್ರೆ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಇರೋದ್ರಿಂದ ಯಾರು ತುಂಬಾ ಪೂರ್ ಪೇಷಂಟ್ಸ್ ಇದ್ರೆ ಅಂತವ್ರನ್ನ ಏನೋ ನೀಡಿ ಇತ್ತು ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಅಡ್ಮಿಷನ್ ಮಾಡ್ಕೊಂಡು ಫ್ರೀ ಆಫ್ ಕಾಸ್ಟ್ ಮೆಡಿಸನ್ ಕೊಟ್ಟು ನಾವು ಅಡ್ಮಿಷನ್ ಯಾರ್ಯಾರು ಇದ್ದಾರೆ ಆಯುಷ್ಮಾನ್ ಭಾರತಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಶ್ವಾಸಕೋಶ ಸಮಸ್ಯೆಗೆ ಅಡ್ಮಿಷನ್ ಕೊಟ್ಟು ಮಾಡ್ತೀವಿ. ಆಮೇಲೆ ಇನ್ನೊಂದು ಮಾತು ಏನ್ ಹೇಳ್ಬೇಕಂದ್ರೆ, ನಾನು ಬರೋದು ಒಂದ್ ದಿವಸ ಹೋಗ್ತೀನಿ. ಅಡ್ಮಿಷನ್ ಏನಾದ್ರೆ ಸರ್ ಮಾಡೇ ಮಾಡ್ತಾರೆ. ಸೊ ನಾನು ಯಾವಾಗ್ಲೂ ಇವ್ರಿಗೆ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಕನೆಕ್ಟೆಡ್ ಇರ್ತೀನಿ. ಅವ್ರ ರಿಪೋರ್ಟ್ಸ್ ನನಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಡ್ಯೂಟಿ ಡಾಕ್ಟರ್ಸ್. ಸೊ ಅಲ್ಲೇ ಕೂತ್ಕೊಂಡು ನಾನು ಇಲ್ಲಿ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದ್ಸತಿ ಅವ್ರಿಗೆ ನಾನು ನೋಡ್ಬಿಟ್ಟೆ ಅಂತಂದ್ರೆ ಅವ್ರಿಗೆ ಏನಾಗಬೇಕು ಅಂತ ಅಲ್ಲಿಂದನೇ ಅಪ್ಡೇಟ್ಸ್ ತಗೋಬಹುದು. ಸೊ ವರ್ಚುವಲ್ ಆಗಿ ಪೇಷಂಟ್ಸ್ ಇಲ್ಲೇ ಇದ್ರು ಅವ್ರಿಗೆ ಪಲ್ಮಾಲಜಿಸ್ಟ್ ಸರ್ವಿಸ್ ಸಿಗುತ್ತೆ ಅವ್ರಿಗೆ.